ಹಾಗೆ ಸಂಪರ್ಕದಲ್ಲಿರಿ. ರಾಜ್ಯ ರಾಜಕೀಯದಲ್ಲಿ ನಾಳೆ ಬೆಂಕಿ ಭಾನುವಾರ. ಪವರ್ ಫೈಟ್ ದೆಹಲಿಗೆ ಸ್ಥಳಾಂತರ ಆಗಿದೆ. ನಾಳೆ ಸೋನಿಯಾ ನೇತೃತ್ವದಲ್ಲಿ ನಿರ್ಣಾಯಕ ಮೀಟಿಂಗ್. ಸೋನಿಯಾ ಬದಲಿಸ್ತಾರ ಡಿಕೆ ಶಿವಕುಮಾರ್ ಅವರ ಹಣೆಬರಹ. ದೆಹಲಿಯಲ್ಲಿ ನಾಳೆ ಕುತೂಹಲವನ್ನ ಕೆರಳಿಸ್ತಾ ಇರೋದು ಡಿಕೆ ಶಿವಕುಮಾರ್ ಅವರಿಗೆ ಸಿಹಿ ಸುದ್ದಿ ಸಿಗುತ್ತಾ ಅಂತ ಹೇಳಿ. ಸಿದ್ದರಾಮಯ್ಯ ಕುರ್ಚಿ ಭವಿಷ್ಯ ನಾಳೆ ತೀರ್ಮಾನ ಆಗುತ್ತೆ. ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕವ ಅನ್ನೋದು ನಾಳೆ ತೀರ್ಮಾನ ಆಗುತ್ತೆ. ಡಿಕೆ ಶಿವಕುಮಾರ್ ಅವರ ಭವಿಷ್ಯವನ್ನ ಬದಲಾಯಿಸುವಂತಹ ಸಂದರ್ಭ ಏನಾದರೂ ಎದುರಾದ್ರೆ ಅದು ನಾಳೆಗೇನೆ. ಸೋನಿಯಾ ಗಾಂಧಿ ಅವರ ಕೈಯಿಂದ, ರಾಹುಲ್ ಗಾಂಧಿ ಅವರ ಕೈಯಿಂದ. ಅಗೈನ್ ನೇರ ಸಂಪರ್ಕದಲ್ಲಿ ಹನುಮಂತು ನಾಳೆಗೆ ಒಂದು ತಾರ್ಕಿಕ ಅಂತ್ಯ ಕಾಣುತ್ತಾ? ಇವತ್ತಿನ ಈ ಒಮ್ಮತ ನಾಳೆಗೆ ಎಷ್ಟು ಮಹತ್ವ ಪಡ್ಕೊಂಡಿದೆ ನಾಳಿನ ಮೀಟಿಂಗ್ಗೆ? ಹನುಮಂತು, ರಂಜಿತ್, ಇವತ್ತಿನ ಸಭೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿತ್ತು. ಯಾಕೆ ಅಂತಂದ ಹೇಳಿದ್ರೆ ಇಬ್ಬರ ನಡುವೆ ಹೊಂದಾಣಿಕೆ ಆಗ್ಲಿ ಅಂತ. ಬೇರೆ ಬೇರೆ ಎಲ್ಲಾ ವಿಚಾರಗಳ, ಅಧಿಕಾರದ ವಿಚಾರ ಆಗಿರಬಹುದು ಅಥವಾ ಬೇರೆ ಬೇರೆ ನಿಲುವುಗಳ ವಿಚಾರಕ್ಕೆ ಹೊಂದಾಣಿಕೆ ಆಗಬಹುದು. ಆದರೆ ಅಧಿಕಾರ ಹಂಚಿಕೆ ವಿಚಾರ ಏನಿದೆ ಅದು ಕಾಂಗ್ರೆಸ್ನ ಹೈಕಮಾಂಡ್ ಅಂಗಳದಲ್ಲಿಯೇ ತೀರ್ಮಾನ ಆಗಬೇಕಿದೆ. ಆ ಒಂದು ಹಿನ್ನೆಲೆಯಲ್ಲಿ ನಾಳೆ ನಡೆಯುವಂತಹ ದೆಹಲಿಯಲ್ಲಿ ನಡೀತಾ ಇರುವಂತಹ ಸಭೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಯಾಕೆ ಅಂತಂದ ಹೇಳಿದ್ರೆ ಇಬ್ಬರೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಮಾಸ್ ಲೀಡರ್ಶಿಪ್ ಮತ್ತೆ ಅಹಿಂದ ವೋಟ್ ಬ್ಯಾಂಕ್ ಇಟ್ಟುಕೊಂಡಿರುವಂತವರು, ಮತ್ತೊಂದು ಕಡೆಗೆ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಆತ್ಮವಿಶ್ವಾಸ ಮೂಡಿಸಿದವರು, ಮತ್ತೆ ಒಕ್ಕಲಿಗ ಸಮುದಾಯವು ಕೂಡ ಅವರ ಬೆನ್ನಿಗೆ ಇದೆ. ಬಹಿರಂಗವಾಗಿ ಅವ್ರನ್ನ ಅವಕಾಶ ಮಾಡಿಕೊಡಬೇಕು ಅನ್ನುವಂತ ಒತ್ತಾಯಗಳು ಕೂಡ ಕೇಳಿ ಬಂತು. ಈ ಒಂದು ಹಿನ್ನೆಲೆಯಲ್ಲಿ ಇಬ್ಬರನ್ನು ಸರಿದೂಗಿಸಿಕೊಂಡು ಹೋಗುವಂತ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇರುವಂತಹ ಹಿನ್ನೆಲೆಯಲ್ಲಿ ನಾಳೆ ನಡೆಯುವಂತಹ ಸಭೆ ಅತ್ಯಂತ ಮಹತ್ವವನ್ನ ಪಡೆದುಕೊಂಡಿದೆ. ಆದ್ರೆ ಆ ಸಭೆಗೆ ಬರುವಂತೆ ಬುಲಾವನ್ನ ಕೊಡ್ತಾರಾ ಇಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ಕುತೂಹಲಕಾರಿಯಾಗಿ ಉಳಿದಿರುವಂತದ್ದು. ಯಾಕೆಂತಂದ ಹೇಳಿದ್ರೆ ಇಲ್ಲಿಯ ತೀರ್ಮಾನಗಳೇನಿದಾವೆ, ಹೈಕಮಾಂಡ್ ತೀರ್ಮಾನಕ್ಕೆ ಇಬ್ಬರು ಕೂಡ ಬದ್ಧ ಅಂತಂದು ಹೇಳಿದ್ರು ಕೂಡ ಇಬ್ಬರನ್ನು ವಿಶ್ವಾಸಕ್ಕೆ ಉಳಿಸಿಕೊಳ್ಳುವಂತಹ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇರುವಂತಹ ಕಾರಣಕ್ಕಾಗಿನೇ ನಾಳೆ ಸಭೆ ಮಹತ್ವ ಪಡೆದುಕೊಂಡಿದೆ. ಆ ಸಭೆಯ ನಂತರದಲ್ಲಿ ಯಾರಿಗೆ ಸಿಹಿ ಸಿಗುತ್ತೆ, ಯಾರಿಗೆ ಕೈ ಸಿಗುತ್ತೆ ಅನ್ನೋಂಥದ್ದು ಕೂಡ ಕಾದ್ ನೋಡಬೇಕಾಗಿದೆ. ರಂಜಿತ್, ಹನುಮಂತು, ಮತ್ತೊಂದು ಕಡೆಯಲ್ಲಿ ಇವತ್ತು ಮಧ್ಯಾಹ್ನವೇ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಯಾವ ರೀತಿ ಸ್ಟ್ರಾಟಜಿ ಮಾಡಬಹುದು ಡಿಕೆ ಶಿವಕುಮಾರ್? ಈಗ ಇದು ನಿರ್ಣಾಯಕ ಘಟ್ಟ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗೋದಕ್ಕೆ. ಕೊನೆ ಹಂತದ ಕಸರತ್ತು ಡಿಕೆ ಶಿವಕುಮಾರ್ ಅವರದ್ದು ಹೇಗಿರುತ್ತೆ? ಯಾರ ಬಳಿಯಲ್ಲಿ ಇವರು ಲಾಬಿ ಮಾಡಬಹುದು? ಹನುಮಂತು, ರಂಜಿತ್, ಖಂಡಿತವಾಗಿಯೂ ಇದು ಸಿಎಂ ಡಿಕೆ ಶಿವಕುಮಾರ್ ಅವರ ಪಾಲಿಗೆ ಕೊನೆಯ ಘಟ್ಟದ ತಯಾರಿಗಳು, ತಂತ್ರಗಳು, ಕಾರ್ಯತಂತ್ರಗಳು ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಒಂದು ಹಿನ್ನೆಲೆಯಲ್ಲೇ ಇವತ್ತು ಮಧ್ಯಾಹ್ನನೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಅಲ್ಲಿ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಭೆಗಳನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಆ ಒಂದು ಸಭೆಗಳ ಹಿನ್ನೆಲೆಯಲ್ಲಿ ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂತ ಚರ್ಚೆಗಳಿದಾವೆ. ಆದ್ರೆ ಅಂತಿಮವಾಗಿ ಇದೊಂದು ನೆಪ ಆಗತ್ತೆ. ಕೊನೆಯ ಹಂತದಲ್ಲೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಸಕಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಮೊನ್ನೆಷ್ಟೇ ಮುಂಬೈಗೆ ಹೋಗಿ ಒಂದಷ್ಟು ನಾಯಕರನ್ನು ಕೂಡ ಭೇಟಿಯಾಗಿದ್ರು ಅನ್ನೋಂತ ಮಾಹಿತಿಗಳು ಇದಾವೆ, ಮಾತುಕತೆ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆಗೆ ಈ ಹಿಂದೆ ರಾಹುಲ್ ಗಾಂಧಿ ಅವರ ಆಪ್ತರನ್ನ ಮತ್ತೆ ಸೋನಿಯಾ ಗಾಂಧಿಯ ಆಪ್ತರನ್ನ ಕೂಡ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಕೊನೆಯ ಘಟ್ಟದಲ್ಲಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಅವರ ಕೊನೆಯ ಹಂತದವರೆಗೂ ಕೂಡ ಹಾಗೆ ಸಂಪರ್ಕದಲ್ಲಿರಿ. ರಾಜ್ಯ ರಾಜಕೀಯದಲ್ಲಿ ನಾಳೆ ಬೆಂಕಿ ಭಾನುವಾರ. ಪವರ್ ಫೈಟ್ ದೆಹಲಿಗೆ ಸ್ಥಳಾಂತರ ಆಗಿದೆ. ನಾಳೆ ಸೋನಿಯಾ ನೇತೃತ್ವದಲ್ಲಿ ನಿರ್ಣಾಯಕ ಮೀಟಿಂಗ್. ಸೋನಿಯಾ ಬದಲಿಸ್ತಾರ ಡಿಕೆ ಶಿವಕುಮಾರ್ ಅವರ ಹಣೆಬರಹ. ದೆಹಲಿಯಲ್ಲಿ ನಾಳೆ ಕುತೂಹಲವನ್ನ ಕೆರಳಿಸ್ತಾ ಇರೋದು ಡಿಕೆ ಶಿವಕುಮಾರ್ ಅವರಿಗೆ ಸಿಹಿ ಸುದ್ದಿ ಸಿಗುತ್ತಾ ಅಂತ ಹೇಳಿ. ಸಿದ್ದರಾಮಯ್ಯ ಕುರ್ಚಿ ಭವಿಷ್ಯ ನಾಳೆ ತೀರ್ಮಾನ ಆಗುತ್ತೆ. ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕವ ಅನ್ನೋದು ನಾಳೆ ತೀರ್ಮಾನ ಆಗುತ್ತೆ. ಡಿಕೆ ಶಿವಕುಮಾರ್ ಅವರ ಭವಿಷ್ಯವನ್ನ ಬದಲಾಯಿಸುವಂತಹ ಸಂದರ್ಭ ಏನಾದರೂ ಎದುರಾದ್ರೆ ಅದು ನಾಳೆಗೇನೆ. ಸೋನಿಯಾ ಗಾಂಧಿ ಅವರ ಕೈಯಿಂದ, ರಾಹುಲ್ ಗಾಂಧಿ ಅವರ ಕೈಯಿಂದ. ಅಗೈನ್ ನೇರ ಸಂಪರ್ಕದಲ್ಲಿ ಹನುಮಂತು ನಾಳೆಗೆ ಒಂದು ತಾರ್ಕಿಕ ಅಂತ್ಯ ಕಾಣುತ್ತಾ? ಇವತ್ತಿನ ಈ ಒಮ್ಮತ ನಾಳೆಗೆ ಎಷ್ಟು ಮಹತ್ವ ಪಡ್ಕೊಂಡಿದೆ ನಾಳಿನ ಮೀಟಿಂಗ್ಗೆ? ಹನುಮಂತು,
ರಂಜಿತ್, ಇವತ್ತಿನ ಸಭೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿತ್ತು. ಯಾಕೆ ಅಂತಂದ ಹೇಳಿದ್ರೆ ಇಬ್ಬರ ನಡುವೆ ಹೊಂದಾಣಿಕೆ ಆಗ್ಲಿ ಅಂತ. ಬೇರೆ ಬೇರೆ ಎಲ್ಲಾ ವಿಚಾರಗಳ ಅಧಿಕಾರದ ವಿಚಾರ ಆಗಿರಬಹುದು ಅಥವಾ ಬೇರೆ ಬೇರೆ ನಿಲುವುಗಳ ವಿಚಾರಕ್ಕೆ ಹೊಂದಾಣಿಕೆ ಆಗಬಹುದು. ಆದರೆ ಅಧಿಕಾರ ಹಂಚಿಕೆ ವಿಚಾರ ಏನಿದೆ ಅದು ಕಾಂಗ್ರೆಸ್ನ ಹೈಕಮಾಂಡ್ ಅಂಗಳದಲ್ಲಿಯೇ ತೀರ್ಮಾನ ಆಗಬೇಕಿದೆ. ಆ ಒಂದು ಹಿನ್ನೆಲೆಯಲ್ಲಿ ನಾಳೆ ನಡೆಯುವಂತಹ ದೆಹಲಿಯಲ್ಲಿ ನಡೀತಾ ಇರುವಂತಹ ಸಭೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಯಾಕೆ ಅಂತಂದ ಹೇಳಿದ್ರೆ ಇಬ್ಬರೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಮಾಸ್ ಲೀಡರ್ಶಿಪ್ ಮತ್ತೆ ಅಹಿಂದ ವೋಟ್ ಬ್ಯಾಂಕ್ ಇಟ್ಟುಕೊಂಡಿರುವಂತವರು, ಮತ್ತೊಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಆತ್ಮವಿಶ್ವಾಸ ಮೂಡಿಸಿದವರು, ಮತ್ತೆ ಒಕ್ಕಲಿಗ ಸಮುದಾಯವು ಕೂಡ ಅವರ ಬೆನ್ನಿಗೆ ಇದೆ, ಬಹಿರಂಗವಾಗಿ ಅವ್ರನ್ನ ಅವಕಾಶ ಮಾಡಿಕೊಡಬೇಕು ಅನ್ನುವಂತ ಒತ್ತಾಯಗಳು ಕೂಡ ಕೇಳಿ ಬಂತು. ಈ ಒಂದು ಹಿನ್ನೆಲೆಯಲ್ಲಿ ಇಬ್ಬರನ್ನು ಸರಿದೂಗಿಸಿಕೊಂಡು ಹೋಗುವಂತ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇರುವಂತಹ ಹಿನ್ನೆಲೆಯಲ್ಲಿ ನಾಳೆ ನಡೆಯುವಂತಹ ಸಭೆ ಅತ್ಯಂತ ಮಹತ್ವವನ್ನ ಪಡೆದುಕೊಂಡಿದೆ. ಆದ್ರೆ ಆ ಸಭೆಗೆ ಬರುವಂತೆ ಬುಲಾವನ್ನ ಕೊಡ್ತಾರಾ ಇಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ಕುತೂಹಲಕಾರಿಯಾಗಿ ಉಳಿದಿರುವಂತದ್ದು. ಯಾಕೆಂತಂದ ಹೇಳಿದ್ರೆ ಇಲ್ಲಿಯ ತೀರ್ಮಾನಗಳೇನಿದಾವೆ ಹೈಕಮಾಂಡ್ ತೀರ್ಮಾನಕ್ಕೆ ಇಬ್ಬರು ಕೂಡ ಬದ್ಧ ಅಂತಂದು ಹೇಳಿದ್ರು ಕೂಡ ಇಬ್ಬರನ್ನು ವಿಶ್ವಾಸಕ್ಕೆ ಉಳಿಸಿಕೊಳ್ಳುವಂತಹ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇರುವಂತಹ ಕಾರಣಕ್ಕಾಗಿನೇ ನಾಳೆ ಸಭೆ ಮಹತ್ವ ಪಡೆದುಕೊಂಡಿದೆ. ಆ ಸಭೆಯ ನಂತರದಲ್ಲಿ ಯಾರಿಗೆ ಸಿಹಿ ಸಿಗುತ್ತೆ, ಯಾರಿಗೆ ಕೈ ಸಿಗುತ್ತೆ ಅನ್ನೋಂಥದ್ದು ಕೂಡ ಕಾದ್ ನೋಡಬೇಕಾಗಿದೆ. ರಂಜಿತ್, ಹನುಮಂತು, ಮತ್ತೊಂದು ಕಡೆಯಲ್ಲಿ ಇವತ್ತು ಮಧ್ಯಾಹ್ನವೇ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಯಾವ ರೀತಿ ಸ್ಟ್ರಾಟಜಿ ಮಾಡಬಹುದು ಡಿಕೆ ಶಿವಕುಮಾರ್? ಈಗ ಇದು ನಿರ್ಣಾಯಕ ಘಟ್ಟ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗೋದಕ್ಕೆ. ಕೊನೆ ಹಂತದ ಕಸರತ್ತು ಡಿಕೆ ಶಿವಕುಮಾರ್ ಅವರದ್ದು ಹೇಗಿರುತ್ತೆ? ಯಾರ ಬಳಿಯಲ್ಲಿ ಇವರು ಲಾಬಿ ಮಾಡಬಹುದು? ಹನುಮಂತು, ರಂಜಿತ್, ಖಂಡಿತವಾಗಿಯೂ ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪಾಲಿಗೆ ಕೊನೆ ಘಟ್ಟದ ತಯಾರಿಗಳು, ತಂತ್ರಗಳು, ಕಾರ್ಯತಂತ್ರಗಳು ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಒಂದು ಹಿನ್ನೆಲೆಯಲ್ಲೇ ಇವತ್ತು ಮಧ್ಯಾಹ್ನನೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಅಲ್ಲಿ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಭೆಗಳನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಆ ಒಂದು ಸಭೆಗಳ ಹಿನ್ನೆಲೆಯಲ್ಲಿ ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂತ ಚರ್ಚೆಗಳಿದಾವೆ. ಆದ್ರೆ ಅಂತಿಮವಾಗಿ ಇದೊಂದು ನೆಪ ಆಗತ್ತೆ. ಕೊನೆಯ ಹಂತದಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಕಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಮೊನ್ನೆಷ್ಟೇ ಮುಂಬೈಗೆ ಹೋಗಿ ಒಂದಷ್ಟು ನಾಯಕರನ್ನು ಕೂಡ ಭೇಟಿಯಾಗಿದ್ರು ಅನ್ನೋಂತ ಮಾಹಿತಿಗಳು ಇದಾವೆ, ಮಾತುಕತೆ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆಗೆ ಈ ಹಿಂದೆ ರಾಹುಲ್ ಗಾಂಧಿ ಅವರ ಆಪ್ತರನ್ನ ಮತ್ತೆ ಸೋನಿಯಾ ಗಾಂಧಿಯ ಆಪ್ತರನ್ನ ಕೂಡ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಕೊನೆಯ ಘಟ್ಟದಲ್ಲಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೊನೆಯ ಹಂತದವರೆಗೂ ಕೂಡ ಹಾಗೆ ಸಂಪರ್ಕದಲ್ಲಿರಿ. ರಾಜ್ಯ ರಾಜಕೀಯದಲ್ಲಿ ನಾಳೆ ಬೆಂಕಿ ಭಾನುವಾರ. ಪವರ್ ಫೈಟ್ ದೆಹಲಿಗೆ ಸ್ಥಳಾಂತರ ಆಗಿದೆ. ನಾಳೆ ಸೋನಿಯಾ ನೇತೃತ್ವದಲ್ಲಿ ನಿರ್ಣಾಯಕ ಮೀಟಿಂಗ್. ಸೋನಿಯಾ ಬದಲಿಸ್ತಾರ ಡಿಕೆ ಶಿವಕುಮಾರ್ ಅವರ ಹಣೆ ಬರಹ? ದೆಹಲಿಯಲ್ಲಿ ನಾಳೆ ಕುತೂಹಲವನ್ನ ಕೆರಳಿಸ್ತಾ ಇರೋದು ಡಿಕೆ ಶಿವಕುಮಾರ್ ಅವರಿಗೆ ಸಿಹಿ ಸುದ್ದಿ ಸಿಗುತ್ತಾ ಅಂತ ಹೇಳಿ. ಸಿದ್ದರಾಮಯ್ಯ ಕುರ್ಚಿ ಭವಿಷ್ಯ ನಾಳೆ ತೀರ್ಮಾನ ಆಗುತ್ತೆ. ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕವ ಅನ್ನೋದು ನಾಳೆ ತೀರ್ಮಾನ ಆಗುತ್ತೆ. ಡಿಕೆ ಶಿವಕುಮಾರ್ ಅವರ ಭವಿಷ್ಯವನ್ನ ಬದಲಾಯಿಸುವಂತಹ ಸಂದರ್ಭ ಏನಾದರೂ ಎದುರಾದ್ರೆ ಅದು ನಾಳೆಗೇನೆ. ಸೋನಿಯಾ ಗಾಂಧಿ ಅವರ ಕೈಯಿಂದ, ರಾಹುಲ್ ಗಾಂಧಿ ಅವರ ಕೈಯಿಂದ. ಅಗೈನ್ ನೇರ ಸಂಪರ್ಕದಲ್ಲಿ ಹನುಮಂತು, ನಾಳೆಗೆ ಒಂದು ತಾರ್ಕಿಕ ಅಂತ್ಯ ಕಾಣುತ್ತಾ? ಇವತ್ತಿನ ಈ ಒಮ್ಮತ ನಾಳೆಗೆ ಎಷ್ಟು ಮಹತ್ವ ಪಡ್ಕೊಂಡಿದೆ ನಾಳಿನ ಮೀಟಿಂಗ್ಗೆ? ಹನುಮಂತು, ರಂಜಿತ್, ಇವತ್ತಿನ ಸಭೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿತ್ತು. ಯಾಕೆ ಅಂತಂದ ಹೇಳಿದ್ರೆ ಇಬ್ಬರ ನಡುವೆ ಹೊಂದಾಣಿಕೆ ಆಗ್ಲಿ ಅಂತ. ಬೇರೆ ಬೇರೆ ಎಲ್ಲಾ ವಿಚಾರಗಳ ಅಧಿಕಾರದ ವಿಚಾರ ಆಗಿರಬಹುದು ಅಥವಾ ಬೇರೆ ಬೇರೆ ನಿಲುವುಗಳ ವಿಚಾರಕ್ಕೆ ಹೊಂದಾಣಿಕೆ ಆಗಬಹುದು. ಆದರೆ ಅಧಿಕಾರ ಹಂಚಿಕೆ ವಿಚಾರ ಏನಿದೆ ಅದು ಕಾಂಗ್ರೆಸ್ನ ಹೈಕಮಾಂಡ್ ಅಂಗಳದಲ್ಲಿಯೇ ತೀರ್ಮಾನ ಆಗಬೇಕಿದೆ. ಆ ಒಂದು ಹಿನ್ನೆಲೆಯಲ್ಲಿ ನಾಳೆ ನಡೆಯುವಂತಹ ದೆಹಲಿಯಲ್ಲಿ ನಡೀತಾ ಇರುವಂತಹ ಸಭೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಯಾಕೆ ಅಂತಂದ ಹೇಳಿದ್ರೆ ಇಬ್ಬರೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಮಾಸ್ ಲೀಡರ್ಶಿಪ್ ಮತ್ತೆ ಅಹಿಂದ ವೋಟ್ ಬ್ಯಾಂಕ್ ಇಟ್ಟುಕೊಂಡಿರುವಂತವರು, ಮತ್ತೊಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಆತ್ಮವಿಶ್ವಾಸ ಮೂಡಿಸಿದವರು, ಮತ್ತೆ ಒಕ್ಕಲಿಗ ಸಮುದಾಯವು ಕೂಡ ಅವರ ಬೆನ್ನಿಗೆ ಇದೆ, ಬಹಿರಂಗವಾಗಿ ಅವ್ರನ್ನ ಅವಕಾಶ ಮಾಡಿಕೊಡಬೇಕು ಅನ್ನುವಂತ ಒತ್ತಾಯಗಳು ಕೂಡ ಕೇಳಿ ಬಂತು. ಈ ಒಂದು ಹಿನ್ನೆಲೆಯಲ್ಲಿ ಇಬ್ಬರನ್ನು ಸರಿದೂಗಿಸಿಕೊಂಡು ಹೋಗುವಂತ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇರುವಂತಹ ಹಿನ್ನೆಲೆಯಲ್ಲಿ ನಾಳೆ ನಡೆಯುವಂತಹ ಸಭೆ ಅತ್ಯಂತ ಮಹತ್ವವನ್ನ ಪಡೆದುಕೊಂಡಿದೆ. ಆದ್ರೆ ಆ ಸಭೆಗೆ ಬರುವಂತೆ ಬುಲಾವನ್ನ ಕೊಡ್ತಾರಾ ಇಲ್ವಾ ಅನ್ನೋಂಥದ್ದು ಇನ್ನೂ ಕೂಡ ಕುತೂಹಲಕಾರಿಯಾಗಿ ಉಳಿದಿರುವಂತದ್ದು. ಯಾಕೆಂತಂದ ಹೇಳಿದ್ರೆ ಇಲ್ಲಿಯ ತೀರ್ಮಾನಗಳೇನಿದಾವೆ ಹೈಕಮಾಂಡ್ ತೀರ್ಮಾನಕ್ಕೆ ಇಬ್ಬರು ಕೂಡ ಬದ್ಧ ಅಂತಂದು ಹೇಳಿದ್ರು ಕೂಡ ಇಬ್ಬರನ್ನು ವಿಶ್ವಾಸಕ್ಕೆ ಉಳಿಸಿಕೊಳ್ಳುವಂತಹ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇರುವಂತಹ ಕಾರಣಕ್ಕಾಗಿನೇ ನಾಳೆ ಸಭೆ ಮಹತ್ವ ಪಡೆದುಕೊಂಡಿದೆ. ಆ ಸಭೆಯ ನಂತರದಲ್ಲಿ ಯಾರಿಗೆ ಸಿಹಿ ಸಿಗುತ್ತೆ, ಯಾರಿಗೆ ಕೈ ಸಿಗುತ್ತೆ ಅನ್ನೋಂಥದ್ದು ಕೂಡ ಕಾದ್ ನೋಡಬೇಕಾಗಿದೆ. ರಂಜಿತ್, ಹನುಮಂತು,
ಮತ್ತೊಂದು ಕಡೆಯಲ್ಲಿ ಇವತ್ತು ಮಧ್ಯಾಹ್ನವೇ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಯಾವ ರೀತಿ ಸ್ಟ್ರಾಟರ್ಜಿ ಮಾಡಬಹುದು ಡಿ ಕೆ ಶಿವಕುಮಾರ್? ಈಗ ಇದು ನಿರ್ಣಾಯಕ ಘಟ್ಟ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗೋದಕ್ಕೆ. ಕೊನೆ ಹಂತದ ಕಸರತ್ತು ಡಿ ಕೆ ಶಿವಕುಮಾರ್ ಅವರದ್ದು ಹೇಗಿರುತ್ತೆ? ಯಾರ ಬಳಿಯಲ್ಲಿ ಇವರು ಲಾಬಿ ಮಾಡಬಹುದು? ಹನುಮಂತು, ರಂಜಿತ್, ಖಂಡಿತವಾಗಿಯೂ ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪಾಲಿಗೆ ಕೊನೆಯ ಘಟ್ಟದ ತಯಾರಿಗಳು, ತಂತ್ರಗಳು, ಕಾರ್ಯತಂತ್ರಗಳು ಅಂತಂದ್ರೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಒಂದು ಹಿನ್ನೆಲೆಯಲ್ಲೇ ಇವತ್ತು ಮಧ್ಯಾಹ್ನನೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಅಲ್ಲಿ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಭೆಗಳನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಆ ಒಂದು ಸಭೆಗಳ ಹಿನ್ನೆಲೆಯಲ್ಲಿ ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂತ ಚರ್ಚೆಗಳಿದಾವೆ. ಆದ್ರೆ ಅಂತಿಮವಾಗಿ ಇದೊಂದು ನೆಪ ಆಗತ್ತೆ. ಕೊನೆಯ ಹಂತದಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಕಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಮೊನ್ನೆಷ್ಟೇ ಮುಂಬೈಗೆ ಹೋಗಿ ಒಂದಷ್ಟು ನಾಯಕರನ್ನು ಕೂಡ ಭೇಟಿಯಾಗಿದ್ರು ಅನ್ನೋಂತ ಮಾಹಿತಿಗಳು ಇದಾವೆ, ಮಾತುಕತೆ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆಗೆ ಈ ಹಿಂದೆ ರಾಹುಲ್ ಗಾಂಧಿ ಅವರ ಆಪ್ತರನ್ನ ಮತ್ತೆ ಸೋನಿಯಾ ಗಾಂಧಿಯ ಆಪ್ತರನ್ನು ಕೂಡ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಕೊನೆಯ ಘಟ್ಟದಲ್ಲಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೊನೆಯ ಹಂತದವರೆಗೂ ಕೂಡ